ಅದರಲ್ಲಿ ತಂದ್ಕೊಡಿ ಮಾತ್ರ ಒಳ್ಳೆ ಸಿಲ್ಕ್ ವರ್ಮ್, ರೇಷ್ಮೆ ಹುಳ, ಮಲ್ಬರಿ ಸೊಪ್ಪು ತಿಂತಾ ಇದೆ. ಇನ್ನು ಎಷ್ಟು ದಿನದಲ್ಲಿ ಗೂಡು ಕಟ್ಟತ್ತಪ್ಪ ಇದು? ಇನ್ನು 5 ದಿನನಾ? 5 ದಿನನಾ 15 ದಿನನಾ? ದಿನ ಗೂಡು ಕಟ್ಬೇಕಂದ್ರೆ all these racks has been built for sericulture. Another 10 days it will have a cocoon which will be ready for sale. ಅದು ಗೂಡು ಗೆದ್ರೆ ಎಲ್ಲ ಹೋಗ್ಬೇಕಾರೆ ಒಂದು 11 ದಿನ ಅಷ್ಟೇ. ಹಣ್ಣಾಗುತ್ತೆ. ಇವಾಗ ಜರಗ್ 4 ಜರ ಕೂತವೆ. ನಾಳೆ ಸೊಪ್ಪು ಹಾಕ್ಬೇಕು. ಇನ್ನೊಂದು 4 ದಿನ ಹೋದ್ರೆ, ಇನ್ನೊಂದು 5 ದಿನ ಹೋದ್ರೆ ಹಣ್ಣು ಆಯ್ತದೆ. ಒಟ್ಟಲ್ಲಿ 8 ದಿನ ಆಯ್ತದೆ ಗೂಡದೆಲ್ಲ ತಗೊಂಡು ಹೋಗ್ಬೇಕಂದ್ರೆ. ಗೂಡು ಮಾರ್ಕೆಟ್ಗೆ ಹಾಕ್ಬಿಟ್ಟು ಬರ್ಬೇಕು ಅಂತ. ಅಷ್ಟೇ. ಎಷ್ಟು ಕೆಜಿ ತಂದಿದ್ದೀರಾ? ಇವಾಗ 50 ಮಟ ತಂದಿದ್ದೀವಿ. ಚೆನ್ನಾಗಾದ್ರೆ ಒಂದು 60-70 ಕೆಜಿ. 20 ಕೆಜಿ ಆಗುತ್ತೆ. 60-70 ಕೆಜಿ ಗೂಡ ಆಯ್ತದೆ ಚೆನ್ನಾಗಾದ್ರೆ. 500 ಕೆಜಿ ಅಂದ್ರೆ 3 ದಿನ ಬಿಟ್ಕೊಂಡು ತರಬೇಕು. ನಮ್ಮ ಪಾಸ್ಬುಕ್ಕು, ಆಮೇಲೆ ರೇಷ್ಮೆ ಇಲಾಖೆದು ಏನೇನು ಪಾಸ್ಬುಕ್ಕು ಅದನ್ನು ಮಾಡಿಸ್ಕೋಬೇಕು. ಏನು ಹೆಸರು ಅದರದ್ದು? ಹಸುವಿಗೆ ಹೆಸರಿಟ್ಟಿಲ್ವಾ? ಯಾಕೆ? ಎಲ್ಲರೂ ಇಡ್ತಾರಲ್ಲ, ತುಂಬ ಜನ ಇಡ್ತಾರಪ್ಪ. This is the mulberry leaves which the silkworms eat, and then after 15 to 20 days they build a cocoon. So this is the feed that they like to eat and build cocoon. So these leaves get converted eventually as silk with the help of those worms. ಮನು ಕೊಡು. ಅಲ್ಲಿ ತಿಂತಾವ್ ನೋಡಿ.